ಬಿಗ್ ಬಾಸ್ ಮನೆಗೆ ಒಂದ್ ಕಡೆ ಹೋಗ್ಬಿಟ್ಟು ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ ನ ಎಂಟರ್ಟೈನ್ ಮಾಡ್ತೀರಾ, ಇನ್ನೊಂದ್ ಕಡೆ ಡೆವಿಲ್ ಸಿನಿಮಾದಲ್ಲಿ ಬೆಳ್ಳಿ ಪರದೆಯಲ್ಲಿ ಎಂಟ್ರಿ ಕೊಟ್ಟರು ಕೂಡ ಒಂದೆರಡು ಸೀನ್ಸ್ ಅಲ್ಲಿ ಕಾಣಿಸ್ಕೊಂಡ್ರು ಕೂಡ ನಿಜ ಹೇಳ್ತಾ ಇದೀನಿ, ಟು ಬಿ ಫ್ರಾಂಕ್ ಹೇಳ್ತಾ ಇದೀನಿ, ವಿಜಯಲಕ್ಷ್ಮಿ ಮೇಡಮ್ ಅವ್ರು ಕೂತಿದ್ರಲ್ಲ ಅದೇ ರೋ ಅಲ್ಲೇ ನಾನು ಲಾಸ್ಟ್ ಅಲ್ಲಿ ಕೂತಿದ್ದೆ. ದರ್ಶನ್ ಸರ್ಗೆ ಎಷ್ಟು ಚಪ್ಪಾಳೆ ಹೊಡೆದ್ರು, ನಿಮ್ಮ ಎಂಟ್ರಿ ಸೀನ್ ಬಂದಾಗ್ಲೂ ಕೂಡ ಅಷ್ಟೇ ಚಪ್ಪಾಳೆ ಹೊಡೆದ್ರು. ಸೊ ಅವ್ರ ಜೊತೆ ಕೆಲಸ ಮಾಡಿದಂತಹ ಅನುಭವ ಹೆಂಗಿತ್ತು ಅಣ್ಣ? ನಿಜವಾಗ್ಲೂ ನೀವು ಇದೆಲ್ಲ ಹೇಳ್ತಿದ್ರಿ, ಎಲ್ಲ ಅದನ್ನ ಹೇಳ್ತಾ ಇದ್ರೆ ಥಿಯೇಟರ್ ಅಲ್ಲಿ ನೀನ್ ಎಂಟ್ರಿ ಸೀನ್ ಹಂಗಿತ್ತು, ಓಪನಿಂಗ್ ಹಂಗಿತ್ತು ಅಂತ ಹೇಳಿದಾಗ ನಾನು ಇದನ್ನ ಮಿಸ್ ಮಾಡ್ಕೊಬಿಟ್ಟಲ್ಲ. ಅದು ಇನ್ನೂ ಕಾಡ್ತಾನೆ ಐತಣ್ಣ. ನಾನು ಇರ್ಬೇಕಾಯ್ತು ಅಲ್ಲಿ. ಅದನ್ನ ನಾನು ನೋಡಿ ಎಂಜಾಯ್ ಮಾಡ್ಬೋದಾಗಿತ್ತಲ್ಲ, ನಾನು ಇರ್ಬೇಕಾಯ್ತಲ್ಲ. ಆಮೇಲೆ ದರ್ಶನ್ ಅಣ್ಣ ನಿಜವಾಗ್ಲೂ ನನ್ ಸತ್ಯವಾಗ್ಲೂ ಅಣ್ಣ ಹೆಂಗ್ ಕರೆದು ಮಾತಾಡ್ಸಿದ್ರು ಅಂದ್ರೆ, ನನ್ ಪ್ರಾಪರ್ಟಿ ಕಾಮಿಡಿ ಎಲ್ಲ ಮಾಡ್ತಿದ್ದ DKD ಇದ್ದೆ ಗೊತ್ತಣ್ಣ, ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಸಖತ್ತಾಗಿ ಮಾಡ್ತೀರ ಯಾಕಂದ್ರೆ ಹಂಗೆಲ್ಲಾ ಮಾಡಿ ನಾನು ಒಂದ್ 3 ಸತಿ ಅಣ್ಣ ಅವ್ರದ್ದು ನಂದು ಕಾಂಬಿನೇಷನ್ ಸೀನ್ ಇದ್ದು 3 ದಿನ ಏನಾಯ್ತು. 3 ದಿನನೂ ನಾನು ಈಗ ಅಲ್ಲಿ ಇಂಟರ್ವಲ್ ಸೀನ್ ಐತೆ, ನಾನು ಇಲ್ಲಿ ಕೂತಿರ್ತೀನಿ, ಅಲ್ಲಿ ನಿಂತಿರ್ತಾರೆ ಗೊತ್ತಾ, ಅವಾಗ್ಲೂ ಅಷ್ಟೇ ಡೈರೆಕ್ಟ್ರು ಹೇಳಕ್ ಬಂದಾಗ ಎಕ್ಸ್ಪ್ಲೇನ್ ಮಾಡಕ್ ಬಂದಾಗ ಪ್ರಕಾಶ್ ಅಣ್ಣ ಅವ್ರು ನೋಡಿದೀರಾ ಗೊತ್ತಾ, ಕಾಮಿಡಿ ಎಲ್ಲ ನೋಡಿದೀರಾ? ನೋಡಿದೀನಿ ಅಂದ್ರೆ ಅದು ನನಗೆ ನಂಬಿಕೆ ಆಗಿಲ್ಲ ಅಣ್ಣ ಸತ್ಯವಾಗ್ಲು. ಅಂದ್ರೆ ನೋಡೋರೆ ನೋಡ್ಬಿಟ್ಟು ಗುರುತಿಸಿ ಕರೆದು ಮಾತಾಡಿಸ್ತಾರೆ ಅಂದ್ರೆ ನನಗೆ ಅದ್ನು ಸಖತ್ ಖುಷಿ ಆಗ್ಬಿಡ್ತು ಅಣ್ಣ ಅವತ್ತಂತೂ. ನಿಜನಾ ಅನ್ನೋ ತರನೇ ಇತ್ತು. ಸೊ ಈಗ ಫ್ರೀ ಟೈಮ್ ಇದ್ದಾಗೆಲ್ಲ ಏನೋ ದರ್ಶನ್ ಸರ್ ಜೊತೆ ಏನೋ ಮಾತನಾಡುವಂತ ಪ್ರಯತ್ನ ಮಾಡ್ತಿದ್ರ ಅಂತ? ಯಾಕಂತಂದ್ರೆ ಇಲ್ಲ ಅಣ್ಣ, ನಂದು ಸೀನು ನಿಮ್ ನೋಡಿರ್ಬೋದು, ಅದ್ರಲ್ಲಿ ಸ್ವಲ್ಪ ಇದ್ದು ಮಾತಾಡಿಸ್ತಿದ್ದೆ. ಅಣ್ಣ ಮಾತಾಡಿಸ್ತಿದ್ರು, ನಾನು ಮಾತಾಡಿಸ್ತಿದ್ದೆ ಅಷ್ಟೇ ಅಣ್ಣ. ಅದು ಬಿಟ್ರೆ ಸಣ್ಣ ಜಾಸ್ತಿ ಇರ್ಲಿಲ್ಲ ಅಣ್ಣ, ಜಾಸ್ತಿ ಸೀನ್ಗಳು ಇರಲಿಲ್ಲ. ಆಮೇಲೆ ಜಾಸ್ತಿ ಇದು ಇರ್ಲಿಲ್ಲ, ಮಾತುಕತೆನೂ ಇರ್ಲಿಲ್ಲ. ಆಮೇಲೆ ಅವ್ರ ಜೊತೆ ಡೈಲಾಗ್ ಎಲ್ಲ ನೋಡಿಬೇಕಾರೆ ಅಂದ್ರೆ ಸೈಡ್ ಅಲ್ಲಿ ನಿಂತ್ಕ ರಿಯಾಕ್ಷನ್ ಕೊಡೋದು, ಇಲ್ಲಿ ಡೈಲಾಗ್ ಹೇಳ್ತಿರ್ತೀನಿ, ಅಲ್ಲಿ ಇರ್ತಾರೆ ಅಣ್ಣ, ಆ ತರನೇ ಇದ್ದಿದ್ದು. ಯಾರೇ ದರ್ಶನ್ ಸರ್ ಅವರ ಸಿನಿಮಾ ಸೆಟ್ಗೆ ಹೋದ್ರು ಕೂಡ ಹೊಟ್ಟೆ ತುಂಬಾ ಊಟ ಮಾಡಿಸಿ ಪ್ರೀತಿಯಿಂದ ಮಾತಾಡಿಸಿ ಕಳಿಸ್ತಾರೆ ಅಂತಾರೆ. ಸೊ ನೀವು ಅವ್ರ ಜೊತೆ ಈಗ ಹುಲಿ ಕಾರ್ತಿಕ್ ಅವರೆಲ್ಲ ಹೇಳಿದ್ರು ಅವ್ರ ಜೊತೆ ಎಲ್ಲ ಊಟ ಮಾಡಿದೇವೆ ಅಂತ ಹೇಳ್ಬಿಟ್ಟು, ನಿಮ್ಗೆ ಒಂದ್ ಚಾನ್ಸ್ ಸಿಕ್ಕಿದ್ಯಾ ಅಂತ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡುವಂತದ್ದು? ಅದೇ ಅಣ್ಣ, ಸೀನ್ಗಳು ಕಮ್ಮಿ ಇದ್ದು, ಆಮೇಲೆ ಜಾಸ್ತಿ ಇದು ಇರ್ಲಿಲ್ವಲ್ಲ ಅವ್ರದ್ದು, ನಮ್ದು ಸೀನ್ಗಳು ಜಾಸ್ತಿ ಇರಲಿಲ್ಲ. ಈ ಮಾತುಕತೆ ಡೈಲಾಗ್ ಅಂದ್ರೆ ಅವ್ರಿಗೆ ನಮ್ಗೆ ಕಾಂಬಿನೇಷನ್ ಸೀನೇ ಇರ್ಲಿಲ್ವಣ್ಣ. ಒಂದು ಇದ್ರೂನು ಸಪ್ರೇಟ್ ಆಗಿತ್ತಲ್ಲ, ಹಂಗಾಗಿ ಇರ್ಲಿಲ್ಲ ಅಣ್ಣ. ಮೋಸ್ಟ್ಲಿ ಜಾಸ್ತಿ ಇದ್ರೆ ಕರಿತಿದ್ರು ಅನ್ಸುತ್ತೆ, ಇಲ್ಲ ಇನ್ನೊಂದ್ ದಿನ ಇದ್ರೆ ಕರಿತಿದ್ರು ಅನ್ಸುತ್ತೆ. ಇಲ್ಲ ಅಣ್ಣ, ಅವ್ರು ಏನಾರ ಈಗ ಇದ್ದಿದ್ರೆ ಸತ್ಯವಾಗ್ಲೂ ನಾನೇ ಹೋಗಿ ಆಶೀರ್ವಾದ ತಕೊಂಡು ಹೋಗ್ತಿದ್ದೆ. ಓಕೆ, ಈಗ ದರ್ಶನ್ ಸರ್ ಒಟ್ಟಿಗೆ ಆಕ್ಟ್ ಮಾಡಿದ್ದಾಯ್ತು, ನೆಕ್ಸ್ಟ್ ಕಿಚ್ಚ ಸುದೀಪ್ ಅವರೊಟ್ಟಿಗೆ ಯಾವಾಗ ಆಕ್ಟ್ ಮಾಡ್ತೀರಾ ಅಂತ? ಅಯ್ಯೋ ಚಾನ್ಸ್ ಸಿಕ್ಬಿಟ್ರೆ ಅದ್ ಕಾಯ್ತಾ ಇದ್ದೀನಿ ಅಣ್ಣ, ಚಾನ್ಸ್ಗೋಸ್ಕರ. ಶಿವಣ್ಣ ಸರ್ ಜೊತೆ ಮಾಡ್ಬೇಕು, ಯಶವಣ್ಣ ಜೊತೆ ಮಾಡ್ಬೇಕು, ಎಲ್ಲರ ಜೊತೆ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ ಅಣ್ಣ ಆಕ್ಟ್ ಮಾಡೋಕೆ. ಓಕೆ, ಈ ಯಾರಿಗೆ ಆಕ್ಷನ್ ಕಟ್ ಹೇಳ್ತೀರಾ? ಶಿವಣ್ಣ, ದರ್ಶನ್ ಸರ್? ಅದೆಲ್ಲ ಮಾಡ್ಬೇಕಾದ್ರೆ ಈಗ ಸುಮ್ನೆ ಹೇಳ್ಬೋದಣ್ಣ, ಅದಕ್ಕೆಲ್ಲ ಪ್ರಿಪರೇಷನ್ ಅಂತ ಒಂದ್ ಇರ್ತದೆ ಅಣ್ಣ. ಈಗ ಹೇಳಿದ ತಕ್ಷಣ ಈಗ ಗೊತ್ತು ನಿಮ್ಗೆ ಡೈರೆಕ್ಷನ್ ಏನು ಅಂದ್ರೆ, ಡೈರೆಕ್ಟರ್ ಅಂದ್ರೆ ಹೆಂಗೆ, ಡೈರೆಕ್ಷನ್ ಅಂದ್ರೆ ಏನು ಅಂತ ಗೊತ್ತು, ಅದಕ್ಕೆ ಅಂತ ಒಂದಷ್ಟು ಪ್ರಿಪರೇಷನ್ ಇರಬೇಕು. ಈಗ ಸಡನ್ ಆಗಿ ಹೋಗಿ ನಾನು ನುಗ್ಬಿಟ್ಟು ಏನೋ ಮಾಡ್ಬಿಡ್ತೀನಿ, ಅದಾಗಲ್ಲ ಅಣ್ಣ. ಅದು ಅದಕ್ಕೆ ಅಂತ ರೆಡಿ ಆಗ್ಬೇಕು, ಅದಕ್ಕೆ ಅಂತ ಫಿಕ್ಸ್ ಆಗಿ ಒಂದಷ್ಟು ಟೈಮ್ ಕೊಡ್ಬೇಕು. ಈಗ ಒಂದು ಸೆಟ್ ಅಲ್ಲಿ ಒಬ್ಬ ಡೈರೆಕ್ಟರ್ ಕೂತ್ಕೊಂಡು ಇಡೀ ಸೆಟ್ ನ ಕಂಟ್ರೋಲ್ ಡೈರೆಕ್ಟರ್ ಹತ್ರನೇ ಇರ್ತದೆ, ಕಂಟ್ರೋಲ್ ಅವರೇ ಮಾಡ್ತಾ ಇರ್ತಾರೆ ಅಂದಾಗ ಅಷ್ಟು ಮೇಂಟೈನ್ ಮಾಡೋ ಕೆಪಾಸಿಟಿ ಇರ್ಬೇಕಲ್ವಣ. ಮೇನ್ ಅವ್ರನ್ನ ಈಗ ಒಪ್ಸಿ ಅವ್ರಿಗೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ರೆ ಆ ನಂಬಿಕೆ ಉಳಿಸ್ಕೊಳ್ಳೋ ಕೆಪಾಸಿಟಿ ಇರ್ಬೇಕಲ್ಲ, ಅದು ಬರ್ಬೇಕು ಫಸ್ಟ್. ಗಿಲ್ಲಿ ಅವರಿಗೆ ಈ ಡೈರೆಕ್ಟರ್ ಆಗ್ಲೇಬೇಕು ಅನ್ನುವಂತ ಥಾಟ್ ಏನಕ್ ಬಂತು? ಹಾಗೇನೆ ಚಾನ್ಸ್ ಸಿಕ್ಕಿಲ್ಲ ಅಂತ ಬಂದಿದ್ದ, ಅಥವಾ ನಿಮ್ ಚಾನ್ಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು ಇದಿತ್ತಾ, ಅಥವಾ ಡೈರೆಕ್ಟರ್ ಆಗ್ಲೇಬೇಕು ಅನ್ನುವಂತ ಹುಚ್ಚು ಯಾಕೆ ಬಂತು ಅಂತ? ಇಲ್ಲ ಅಣ್ಣ, ಅದು ನಾನು ಬರೀತಿದ್ದೆ, ಬರವಣಿಗೆ ಒಂದಿತ್ತು. ನಮ್ಮವ್ವ ಒಂದ್ಸಲ ಬಂದು ಹಂಗೆ ಹೇಳ್ಬಿಟ್ಟಿದ್ರು, ಅಂದ್ರೆ ನೀನೇನು ಕಾಲೇಜ್ ಇದಕ್ ಸಂಬಂಧಪಟ್ಟದ್ದು ಏನು ಓದಕ್ ಸಂಬಂಧಪಟ್ಟದ್ದು ಏನು ಬರೀತಿಲ್ಲ, ಹಿಂಗ್ ಬರ್ಕೊಂಡಿದ್ಯಲ್ಲ ಉಚ್ಕಿ ಚಾಬಿಟ್ಟಿ ಅಂತ. ಹಂಗೆ ಅಂದ್ರೆ ಸುಮ್ನೆ ಯಾವಾಗ್ಲೂ ಮನೇಲಿ ಕೂತ್ಕೊಬೋದಿಲ್ಲ, ಜೋಬಲ್ ಒಂದ್ ಪೆನ್ನು ಪೇಪರ್ ಇಟ್ಕೊಂಡು ಎಲ್ಲಾರು ಹೋಗ್ಬೇಕಾದ್ರೆ ಸುಮ್ನೆ ಒಂದ್ ಏನ್ ಅನ್ಸುತ್ತೆ ಅದ್ ಬರೀದ್ ಅಷ್ಟೇ ಇದ್ದದ್ದು ಅವಾಗ. ಆ ಟೈಮಲ್ಲಿ ನನ್ಗೆ ಶೂಟಿಂಗ್ ಅಷ್ಟೇ, ಶೂಟಿಂಗ್ ನೋಡ್ಬೇಕು, ಶೂಟಿಂಗ್ ಕೆಲಸ ಮಾಡ್ಬೇಕು, ಇಷ್ಟೇ ಮೈಂಡ್ ಅಲ್ಲಿ ಇದ್ದಿದ್ದು. ಬಂದ ಮೇಲೆ ಫಿಕ್ಸ್. ಅಲ್ಲಿ ಈಗ ಸೆಟ್ ಅಲ್ಲಿ ಈಗ ಡೈರೆಕ್ಟ್ರು ಅದ್ ನೋಡ್ರೆ ಹಂಗ ಅನ್ಸುತ್ತೆ, ಅವ್ರ ಎಲ್ರಿಗೂ ಒಳ್ಳೆ ಲೀಡರ್ ತರ ಕಾಣಿಸ್ತಾ ಇರ್ತಾರಲ್ವ ಸೆಟ್ ಅಲ್ಲೆಲ್ಲ. ಡೈರೆಕ್ಟ್ರು ಅವ್ರನ್ನೆಲ್ಲ ಮಾನಿಟರ್ ಅಂದ್ರೆ ಮಾನಿಟರ್ ಹತ್ರ ಕೂತ್ಕೊಂಡು ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಿ, ನೀನ್ ಈ ಕಡೆ ಬಾ, ಈ ಕಡೆ ಇದ್ ಮಾಡು, ಆ ಕಡೆ ಇದ್ ಮಾಡು ಅಂತೆಲ್ಲ ಇದ್ ಮಾಡಿ, ನನ್ಗೆ ಅದು ಕ್ಯಾಪ್ಟನ್ಸಿ ಒಂಥರ ಕ್ಯಾಪ್ಟನ್ ತರ ಕಾಣ್ತಾರಲ್ಲ, ಅದು ನನಗೆ ಸಖತ್ ಇಷ್ಟ ಅಣ್ಣ. ಆ ತರ ಇರ್ಬೇಕು, ಡೈರೆಕ್ಟರ್ ಆಗ್ಬೇಕು ಅಂತ ಫಿಕ್ಸ್ ಆಗಿದ್ದು ಅವಾಗ. ಆಮೇಲೆ ಹೋಯ್ತಾ ಅದು ಆರ್ಟಿಸ್ಟ್ ಆಗಿ ಕಾಮಿಡಿಯನ್ನಾಗಿ ಹಿಂಗೆ ಬಂದ್ಬಿಡ್ತಾನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.